ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ಮಣ್ಣು ಸಾಗಾಟ ನಡೀತಾ ಇದೆ ಅಕ್ರಮವಾಗಿ. ಬಳ್ಳಾರಿಯ ಕೆ.ವೀರಾಪುರ ಗ್ರಾಮದಲ್ಲಿ ಅಕ್ರಮ ಮಣ್ಣು ಸಾಗಾಟ. ಲಾರಿಗಳ ಮೂಲಕ ಭೂಮಿ ಬಗೆದು ನಿರಂತರ ಮಣ್ಣು ಸಾಗಾಟ ಅಕ್ರಮವಾಗಿ ಮಾಡಲಾಗ್ತಾ ಇದೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಮಣ್ಣು ಸಾಗಾಣಿಕೆ ಅಕ್ರಮ. ಮಣ್ಣು ಸಾಗಾಟದ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ದೂರು ಕೊಟ್ಟರು ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಆರೋಪವು ಕೇಳಿ ಬರ್ತಾ ಇದೆ. ಒಂದ್ ಕಡೆ ಇದನ್ನ ಈ ಅಧಿಕಾರಿಗಳೇ ಕಡಿವಾಣ ಹಾಕಬೇಕಾಗಿತ್ತು, ಹಾಕಿಲ್ಲ. ಹಂಗಿದ್ರು ಕೂಡ ದೂರು ಕೊಟ್ಟರು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಾರಿಗಳ ಓಡಾಟಕ್ಕೆ ಗುಂಡಿ ಬಿದ್ದು ರಸ್ತೆಗಳು ಹದಗೆಟ್ಟು ಹೋಗಿವೆ. ಮಣ್ಣು ಸಾಗಾಟದ ಅಕ್ರಮ ದಂಧೆ ಹಿಂದೆ ಪ್ರಭಾವಿಗಳ ಕೈವಾಡ ಇರಬಹುದು ಅನ್ನುವಂಥ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಇದನ್ನ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಜೊತೆಗೆ ಲೈಸೆನ್ಸ್ ಇಲ್ಲದೆ ಈ ಒಂದು ಭೂವಡಲ ಕೈ ಹಾಕುವಂಥ ಕೆಲಸ, ಹಾಗಾಗಿ ಅಧಿಕಾರಿಗಳ ಶಾಮೀಲಿಗೆ ಇದೀಗ ಆಗಿರಬಹುದು ಅಂತ ಅಂದಾಜಿಸ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳು ಶಾಮೀಲಾಗಿ ದಂಧೆಗೆ ಕುಮ್ಮಕ್ಕು ಕೊಟ್ಟಿರುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ತಕ್ಷಣ ಕಟ್ಟುನಿಟ್ಟಿನ ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ಈ ಒಂದು ಅಕ್ರಮ ಮಣ್ಣು ಸಾಗಾಟ ಏನಿದೆ, ಈ ಒಂದು ಸಾಗಾಟದಿಂದ ರಸ್ತೆಯೂ ಕೂಡ ಗುಂಡಿ ಬಿದ್ದು ಹದಗೆಟ್ಟು ಹೋಗಿದೆ. ಒಂದು ಕಡೆ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಗ್ರಾಮಸ್ಥರ ವಾದ.